ನೀವು ಡೈಲಿ 5 ಥಿಂಗ್ಸ್ ಮಾಡ್ತಾ ಇರೋದಕ್ಕೆ ನಿಮ್ಮ ಹೊಟ್ಟೆಗೂ ಇನ್ನ ಊದ್ಕೊಂಡಿರೋದು. ವಿಡಿಯೋನ ಕೊನೆ ತನಕ ನೋಡಿ, ಇದ್ರ ಬಗ್ಗೆ ನಾನು ಫುಲ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಬೇಕು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಮೊದಲನೇದಾಗಿ ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ತಾರೆ, ಊಟನ ಬೇಗ ಮಾಡ್ತಾ ಇದ್ದೀರಾ, ನೀಟಾಗಿ ಕಚ್ಕೊಂಡು ನುಂಗ್ತಾ ಇಲ್ಲ, ಡೈರೆಕ್ಟ್ ಹಂಗೆ ನುಂಗ್ತಾ ಇದ್ದೀರಾ. ಎರಡನೇದಾಗಿ ನಿಮ್ಗೆ ಎಲ್ಲಾ ಊಟದಲ್ಲಿ ಚೆನ್ನಾಗಿ ಅನ್ನ ಚಪಾತಿ ಸಾರು ಅನ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ, ಒಂಚೂರು ಪ್ರೋಟೀನ್ ಇಲ್ಲ. ಊಟದಲ್ಲಿ ಪ್ರೋಟೀನ್ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವು ಜಾಸ್ತಿ ಊಟ ಮಾಡ್ತೀರಾ, ಜಾಸ್ತಿ ಊಟ ಮಾಡಿದ್ರೆ ಜಾಸ್ತಿ ಕ್ಯಾಲರೀಸ್ ಆಗ್ತಾ ಇದೆ, ನಿಮ್ಮ ಹೊಟ್ಟೆನೂ ಹಂಗೆ ಜಾಸ್ತಿ ದಪ್ಪ ಕಾಣಿಸುತ್ತೆ. ಮೂರನೇದಾಗಿ ಕೂಲ್ ಡ್ರಿಂಕ್ಸ್ ಮತ್ತೆ ಪ್ಯಾಕೇಜ್ ಫ್ರೂಟ್ ಜ್ಯೂಸಸ್, ಇವೆಲ್ಲದರಲ್ಲೂ ತುಂಬಾ ಜಾಸ್ತಿ ಸಕ್ಕರೆ ಹಾಕಿರ್ತಾರೆ, ಮತ್ತೆ ಇವೆಲ್ಲ ಲಿಕ್ವಿಡ್ ಕ್ಯಾಲರೀಸ್ ಅಂತ ಅಂತಾರೆ. ನಿಮ್ಗೆ ಎಷ್ಟೇ ಕುಡಿದ್ರು ನಿಮ್ಗೆ ಹೊಟ್ಟೆ ತುಂಬಿರೋ ಫೀಲಿಂಗ್ ಇರಲ್ಲ, ನೀವು ಜಾಸ್ತಿ ಕುಡಿತಾ ಇದ್ದೀರಾ, ಕ್ಯಾಲರೀಸ್ ಜಾಸ್ತಿ ಆಗ್ತಾ ಇರ್ತೀರ. ನಾಲ್ಕನೇದಾಗಿ ನಿಮ್ ಲೇಟ್ ನೈಟ್ ಕ್ರೇವಿಂಗ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಊಟದ ಹೆಸರಲ್ಲಿ ನೀವು ಸಾಯಂಕಾಲ ಸ್ವಲ್ಪ ಸ್ನಾಕ್ಸ್ ತಿಂತಾ ಇದ್ದೀರಾ, ಅದರಿಂದ ಹೊಟ್ಟೆ ತುಂಬ್ತಾ ಇಲ್ಲ, ತಿರ್ಗಾ ರಾತ್ರಿ ಒಂದು ಪ್ಲೇಟ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ. ಕೊನೆಯದಾಗಿ ಯಾವುದೇ ತರದ್ದು ಹೈಲಿ ಪ್ರೊಸೆಸ್ಡ್ ಜಂಕ್ ಫುಡ್ ಇರಬಹುದು, ನೀವು ತಿಂತಿರೋ ಚಿಪ್ಸ್ ಸಮೋಸ, ಅದರಲ್ಲೆಲ್ಲ ಸೋಡಿಯಂ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೋಡಿಯಂ ಕಂಟೆಂಟ್ ನಿಮ್ ಬಾಡಿಲಿ ಜಾಸ್ತಿ ಆದ್ರೆ ನಿಮ್ಮ ಹೊಟ್ಟೆನೂ ಊದ್ಕೊಂಡಿರಂಗೆ ಇರುತ್ತೆ. ನಾನು ಹೇಳಿರೋ 5 ಥಿಂಗ್ಸ್ ನ ಇವತ್ತಿಂದಾನೇ ಸ್ಟಾಪ್ ಮಾಡಿ, ಹೊಟ್ಟೆ ಆಟೋಮ್ಯಾಟಿಕಲಿ ಫ್ಲಾಟ್ ಆಗುತ್ತೆ.